Good evening, everyone. Income tax ali next important topic is income from house property. As its name suggests, ಏನಾದ್ರೂ house property ಇಂದ rent income ನಮಗ್ ಬಂದ್ರೆ ಆ income ಅನ್ನ ನಾವು ಈ ಹೆಡ್ ಅಲ್ಲಿ ಶೋ ಮಾಡಬೇಕು. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂದ ಬಂದಂತಹ ಅಮೌಂಟ್ ಅನ್ನ ಅಥವಾ ಇನ್ಕಮ್ ಅನ್ನ ನಾವು ಶೋ ಮಾಡಬೇಕು ಅಂದ್ರೆ there are some 2-3 things we should remember. ಅದೇನು ಅಂದ್ರೆ if I should call it as a property, house property anta show ಮಾಡಬೇಕು ಅಂದ್ರೆ there should be a building. If there is a land, it should be attached to the building. That is first thing. Second one, if ನಾನು ಆ ಇನ್ಕಮ್ ಅನ್ನ ಶೋ ಮಾಡ್ತಿದ್ದೀನಿ ಅಂದ್ರೆ that property should be in the name of that assessee, ಅಂದ್ರೆ in name of me. ಕಂಡೀಷನ್ಸ್ ಅಪ್ಲೈ ಅಗೇನ್ ನಾ ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ನಂಗೆ ಡಾಟರ್ ಅವ್ರ ಸನ್ ಇದ್ದಾರೆ, ಪ್ರಾಪರ್ಟಿ ಅವ್ರ ನೇಮಲ್ಲಿದೆ ಅಂಡ್ ದಟ್ ಪರ್ಸನ್ ಇಸ್ ಮೈನರ್. ಆ ಕೇಸಲ್ಲಿ ನನ್ನ ಹೆಸರಲ್ಲಿ ಪ್ರಾಪರ್ಟಿ ಇಲ್ಲ ಅಂದ್ರೂ ನಾನು ಅದನ್ನ ಬಿಕಾಸ್ ಮೈ ಚಿಲ್ಡ್ರನ್ ಆರ್ ಮೈನರ್, ಅವ್ರ ಇನ್ಕಮ್ ಅನ್ನ ನನ್ನ ಇನ್ಕಮ್ ಅಂತ ಶೋ ಮಾಡಿಕೊಂಡು ನಾ ಟ್ಯಾಕ್ಸ್ ಪೇ ಮಾಡ್ಬೋದು. ಆರ್ ಎಲ್ಸ್ ಈಗ ನಾನು ಇನ್ಕಮ್ ಅಂತ ಶೋ ಮಾಡ್ತಿದ್ದೀನಿ ಅಂದ್ರೆ ಆ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಇರಬೇಕು. ನೆಕ್ಸ್ಟ್, ಬಿಸ್ನೆಸ್ ಅಥವಾ ನಂದೇ ಓನ್ ಬಿಸ್ನೆಸ್, ನಂದೇ ಓನ್ ಪ್ರೊಫೆಷನ್, ನಾನೊಂದೇನೋ ಬಿಸ್ನೆಸ್ ಮಾಡ್ತಿದ್ದೀನಿ ಅಥವಾ ನಾನು CA, ಲಾಯರ್, ಡಾಕ್ಟರ್ ಏನೋ ಒಂದು ಪ್ರೊಫೆಷನ್ ಮಾಡ್ತಾ ಇದ್ದೀನಿ ಇನ್ ದಟ್ ಹೌಸ್. ನಂದೊಂದು ಹೌಸ್ ಇದೆ, ಅದರಿಂದ ಏನೋ ಇನ್ಕಮ್ ಬರ್ತಾ ಇದೆ, ಬಟ್ ನಾನಲ್ಲಿ ನನ್ನ ಓನ್ ಪರ್ಪಸ್, ನನ್ನ ಓನ್ ಬಿಸ್ನೆಸ್, ಓನ್ ಪ್ರೊಫೆಷನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಇನ್ಕಮ್ ಅನ್ನ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಶೋ ಮಾಡಲ್ಲ. ಐ ಶೋ ಇನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಆ ಹೆಡ್ ಅಲ್ಲಿ ಶೋ ಮಾಡ್ತೀನಿ. ನೆಕ್ಸ್ಟ್, ಈಗ ಎಂಪ್ಲಾಯಿ ರಿಲೇಷನ್, ಲೈಕ್ ನಾನು ಎಂಪ್ಲಾಯರ್, ನನ್ನ ಒಬ್ಬ ಎಂಪ್ಲಾಯಿಗೆ ನಾನು ಒಂದು ಮನೇನ ಬಾಡಿಗೆ ಕೊಟ್ಟಿದ್ದೀನಿ. ಓಕೆ, ಬಿಕಾಸ್ ದಟ್ ಪರ್ಸನ್ ಮೊದಲು ಅವನಿರ್ತಿದ್ದು, ಫಾರ್ ಎಕ್ಸಾಂಪಲ್ ನನ್ನ ಆಫೀಸ್ ಇದೆ ಇನ್ ರಾಜಾಜಿನಗರ್ ಅಂಡ್ that person is staying in somewhere around electronic city. ದಿನ ಅವನಿಗೆ ಕಮ್ಯೂಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ಆಫೀಸಿಗೆ ಬರೋದು ಲೇಟ್ ಆಗ್ತಾ ಇದೆ, ವರ್ಕ್ ಸರಿ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ದಟ್ಸ್ ವೈ ನಾನೇನ್ ಮಾಡಿದ್ದೀನಿ, ನೀ ಅಲ್ಲೇನ್ ರೆಂಟ್ ಪೇ ಮಾಡ್ತಿದ್ಯಾ ಅರೌಂಡ್ ಅದೇ ರೆಂಟ್ ನನಗ್ ಪೇ ಮಾಡು, ನಂದೊಂದು ವೆಕೆಂಟ್ ಹೌಸ್ ಇದೆ ಅಲ್ಲಿ ನೀ ಸ್ಟೇ ಮಾಡು ಅಂತ ಕೊಡ್ತಾ ಇದ್ದೀನಿ. ಸೊ ಆ ಇನ್ಕಮ್ ಏನ್ ಬರುತ್ತಲ್ವಾ, ದಾಟ್ ರೆಂಟ್, ಬಿಕಾಸ್ ಆಫ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ರಿಲೇಶನ್ಶಿಪ್, ನಾ ಆ ರೆಂಟ್ ಅನ್ನ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ ಶೋ ಮಾಡ್ತೀನಿ, ನಾಟ್ ಇನ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಇಸ್, ನಾನು ಯಾವ್ದಾದ್ರು ಗವರ್ಮೆಂಟ್ ಆಫೀಸ್ಗೆ ಕೊಟ್ಟಿದ್ದೀನಿ ರೆಂಟ್ಗೆ, ಲೈಕ್ ಪೋಸ್ಟ್ ಆಫೀಸ್ಗಾಗಿರ್ಬೋದು, ಬ್ಯಾಂಕಿಗಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಆರ್ ಎನಿ ಗವರ್ಮೆಂಟ್ ಆಫೀಸಸ್, ಅದಕ್ಕೇನಾದ್ರೂ ಕೊಟ್ಟಿದ್ರೆ ಅಗೇನ್ that income should be treated under the head of income from business. I hope you people are getting it. Next one, income from if sublet ಮಾಡಿದ್ರೆ, sublet ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾನೊಬ್ರಿಗೆ ರೆಂಟ್ ಮಾಡಿದ್ದೀನಿ, ಆ ಪರ್ಸನ್ ಇನ್ನೊಬ್ರಿಗೆ ಅದನ್ನ ರೆಂಟಿಗೆ ಕೊಟ್ಟಿದ್ದಾರೆ. ಆ ಸಬ್ಲೆಟ್ಟಿಂಗ್ ಇನ್ಕಮ್ ಏನಾದ್ರೂ ಇದ್ರೆ ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಶೋ ಮಾಡಕ್ ಆಗಲ್ಲ. that amount should be treated in income from other sources. Okay. So this is basic, ಅಂದ್ರೆ ಯಾವ ಇನ್ಕಮ್ ನ ಕನ್ಸಿಡರ್ ಮಾಡ್ತೀವಿ ಯಾವ್ದಿಲ್ಲ ಅಂತ. ಬಟ್ ಡೆಫಿನೆಟ್ಲಿ ನಿಮ್ಗೆ ಯಾವ್ದು ಪ್ರಾಕ್ಟಿಕಲ್ ಕ್ವಶನ್ಸ್ ಬರುತ್ತೆ, ಇಟ್ ಇಸ್ ಡೆಫಿನೆಟ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಶೋ ಮಾಡುವಂತ ಕ್ವಶನ್ಸೇ ಬರುತ್ತೆ. And in this video, I'm mainly going to focus on the practical version. So, ನೀವು theory part na ಸ್ವಲ್ಪ correct ಆಗಿ ನೋಡ್ಕೊಳ್ಳಿ, but right now I'll only focus on the practical thing. So, main ಆಗಿ income from house property ಅಂದ್ರೆ ಅದರಲ್ಲಿ ಬರೋದು this format. Full ನಿಮ್ದು income from house property ಇರೋದೇ ಈ ಒಂದು ಫಾರ್ಮ್ಯಾಟ್ ಮೇಲೆ.
ಏನೇನು ಹಂಗಂದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ GAV, ಈ ಸ್ಟೆಪ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, GAV ಕ್ಯಾಲ್ಕುಲೇಷನ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ಸ್ಲೈಡ್. ಸೊ ಮೇನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ GAV ಕ್ಯಾಲ್ಕುಲೇಷನ್. ಇನ್ ಕೇಸ್ ಮುನ್ಸಿಪಲ್ ಟ್ಯಾಕ್ಸ್ ಇಸ್ ಪೇಡ್ ಬೈ ಅಸೆಸ್ಸಿ, ನಂದು ಮನೆ ಇದೆ, ನಾನು ರೆಂಟಿಗೆ ಕೊಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಮುನ್ಸಿಪಲ್ ಟ್ಯಾಕ್ಸ್ ನಾನ್ ಪೇ ಮಾಡಿದ್ರೆ ಇಲ್ಲಿ ಶೋ ಮಾಡ್ತೀನಿ. ನಾನು ಸಮ್ ABCD ಪರ್ಸನಿಗೆ ಕೊಟ್ಟಿದ್ದೀನಿ, ಅವ್ರೇನಾದ್ರೂ ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡಿದ್ರೆ ಇದನ್ನ ಶೋ ಮಾಡಲ್ಲ. ನಾನ್ ಪೇ ಮಾಡಿದ್ರೆ ನಂದ್ ಹೌಸು, ನಾನ್ ಪೇ ಮಾಡಿದ್ರೆ ಶೋ ಮಾಡ್ತೀನಿ, ಟೆನೆಂಟ್ ಪೇ ಮಾಡಿದ್ರೆ ಶೋ ಮಾಡಲ್ಲ. ಸೊ ಆಫ್ಟರ್ ಡಿಡಕ್ಟಿಂಗ್ ಯುವರ್ ಮುನ್ಸಿಪಲ್ ಟ್ಯಾಕ್ಸ್ ಯು ವಿಲ್ ಗೆಟ್ ಯುವರ್ NAV. NAV ಬಂದ್ಮೇಲೆ there are deduction under section 24. Standard deduction is 30% on this NAV. Okay, so next, interest borrowed, interest on borrowed capital, ಅಥವಾ ನಿಮ್ಗೆ ಈಸಿ ವೇ ಅಲ್ಲಿ ಹೇಳ್ಬೇಕಂದ್ರೆ ಇಂಟ್ರೆಸ್ಟ್ ಆನ್ ಹೌಸ್ ಪ್ರಾಪರ್ಟಿ ಲೋನ್. ಹೌಸ್ ಕನ್ಸ್ಟ್ರಕ್ಷನ್ಗೆ, ಹೌಸ್ ಪರ್ಚೇಸ್ಗೆ ನೀವೇನಾದ್ರು ಲೋನ್ ತಗೊಂಡಿದ್ರೆ ಅದ್ರ ಇಂಟ್ರೆಸ್ಟ್ ಪಾರ್ಟ್ ಅನ್ನ ಯು ಕ್ಯಾನ್ ಶೋ ಹಿಯರ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಅಲ್ಲಿ 2 ಟೈಪ್ಸ್ ಇದೆ. ಒನ್ ಇಸ್ ಪ್ರೀವಿಯಸ್ ಇಯರ್, ಒನ್ ಇಸ್ ಪ್ರೀ ಕಂಪ್ಲೀಷನ್ ಇಂಟ್ರೆಸ್ಟ್. ಈ ಪ್ರೀ ಕಂಪ್ಲೀಷನ್ ಇಂಟ್ರೆಸ್ಟ್ ಅನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಗೆ ಹೇಳುವಾಗ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ಬಟ್ ರೈಟ್ ನೌ just consider there are 2 types. ಪ್ರೀವಿಯಸ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನೀವೇನು ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ಪೇ ಮಾಡಿದ್ದೀರಾ ಆನ್ ಹೌಸ್ ಪ್ರಾಪರ್ಟಿ, ಅದನ್ನ ಶೋ ಮಾಡ್ತೀರಾ. ಸೊ ರಿಮೆಂಬರ್, ಇಲ್ಲಿ ಓನ್ಲಿ ಹೌಸ್ ಪ್ರಾಪರ್ಟಿ ಲೋನ್ ನ ಕನ್ಸ್ಟ್ರಕ್ಷನ್ ಲೋನ್ ಅದನ್ನ ಕನ್ಸಿಡರ್ ಮಾಡ್ತೀವಿ. ಬಿಟ್ರೆ ಏನೋ ಡಾಟರ್ ಮ್ಯಾರೇಜಿಗೆ ಲೋನ್ ತಗೊಂಡಿದ್ದಾರೆ ಅಥವಾ ಸಮ್ ಎಜುಕೇಶನ್ ಲೋನ್ ತಗೊಂಡಿದ್ದಾರೆ, ಆ ತರದ್ ಯಾವುದೇ ಲೋನ್ ಇದ್ರು ಅದರ ಇಂಟ್ರೆಸ್ಟ್ ನ ಕನ್ಸಿಡರ್ ಮಾಡಲ್ಲ. ಓನ್ಲಿ ರಿಲೇಟೆಡ್ ಟು ಯುವರ್ ಹೌಸ್ ಪ್ರಾಪರ್ಟಿ. ಫೈನ್. ಸೊ ಆಫ್ಟರ್ ಡಿಡಕ್ಟಿಂಗ್ ದೀಸ್ ಥಿಂಗ್ ಯು ವಿಲ್ ಗೆಟ್ ಸಮ್ ಅಮೌಂಟ್. ಇವೆರಡೂ ಇರ್ಲಿಲ್ಲ ಅಂದ್ರೆ ದಿಸ್ ಇಟ್ ಸೆಲ್ಫ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈಗ ಹಂಗಂದ್ರೆ ಇದು ಎರಡು ಏನು? ಒನ್ ಇಸ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್, another one is arrears of rent receipt. ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ, ನಾನು ಲಾಸ್ಟ್ ಇಯರ್ ಒಬ್ಬ ಪರ್ಸನ್ಗೆ ರೆಂಟಿಗೆ ಮನೆ ಕೊಟ್ಟಿದ್ದೀನಿ 10,000 per month. ಸೊ ಹಿ ಶುಡ್ ಪೇ ಮಿ 1,20,000. ಲಾಸ್ಟ್ ಇಯರ್ ನಾನು ಹೇಳ್ತಾ ಇರೋದು. 1,20,000 ರೆಂಟ್ ಪೇ ಮಾಡಬೇಕಿತ್ತು, ಬಟ್ ಹಿ ಪೇಡ್ ಓನ್ಲಿ 90,000. ರೆಸ್ಟ್ 30,000 ಅವ್ನು ಕೊಡ್ಲಿಲ್ಲ. ಬ್ಯಾಂಕ್ರಪ್ಟ್ ಆದ ಅಥವಾ ಮನೆ ಬಿಟ್ಟು ಹೋಗ್ಬಿಟ್ಟ ಹೇಳ್ದೇನೆ, ಗೊತ್ತಿಲ್ಲ. ಸೊ ಅವ್ನ್ ರೆಂಟ್ ಕೊಟ್ಟಿಲ್ಲ ನನಗೆ. ಅದನ್ನ ನಾನು ಅನ್ರಿಯಲೈಸ್ಡ್ ರೆಂಟ್ ಅಂತ ಪ್ರೀವಿಯಸ್ ಇಯರ್ ಅಲ್ಲಿ ಶೋ ಮಾಡಿರ್ತೀನಿ, ಪ್ರೀವಿಯಸ್ ಇಯರ್ ಕ್ಯಾಲ್ಕುಲೇಷನ್ ಅಲ್ಲಿ. ಬಟ್ ಏನಾಗಿದೆ, ಸಡನ್ ಆಗಿ ಆ ಹೋಗಿದ್ ಪರ್ಸನ್ ವಾಪಸ್ ಬಂದಿದ್ದಾನೆ, ಬಂದು ನನ್ಗೆ ನಿಮ್ ರೆಂಟ್ ಕೊಟ್ಟಿರ್ಲಿಲ್ಲ, ಸೊ ನನ್ನ ಹತ್ರ ಇರೋದೇ 20,000 ಅಷ್ಟು ರೆಂಟ್ ಕೊಡ್ತಿದ್ದೀನಿ. ಸೊ ದ್ಯಾಟ್ ಅನ್ರಿಯಲೈಸ್ಡ್ ರೆಂಟ್ ಅನ್ನ ನಾನು ರಿಸೀವ್ ಮಾಡಿದ್ರೆ, ದಟ್ ಈಸ್ I should add that amount here. Unrealized rent recovered, ಅವನಿಂದ ರಿಕವರ್ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ ಒನ್, ಅರಿಯರ್ಸ್ ಆಫ್ ರೆಂಟ್. ಅರಿಯರ್ಸ್ ಆಫ್ ರೆಂಟ್ ಅಂದ್ರೆ ನಿಮ್ಗೆಲ್ಲ ಸ್ಯಾಲರಿಯಲ್ಲಿ ಮೋಸ್ಟ್ಲಿ ಇದನ್ನ ಕೇಳಿದ್ದೀರಾ ನೀವು. ಅರಿಯರ್ಸ್ ಬರ್ತಾ ಇದೆ, ಅರಿಯರ್ಸ್ ಬಂದು ಈ ತರ ಅಂದ್ರೆ ಅದು ಎಫೆಕ್ಟಿವ್ ಆಗಿದ್ದು. ಲೈಕ್ ಫಾರ್ ಎಕ್ಸಾಂಪಲ್, ಹೌಸ್ ಪ್ರಾಪರ್ಟಿ ಅಗ್ರಿಮೆಂಟ್ ಏನ್ ಮಾಡ್ತೀರಲ್ವಾ, ಅದ್ರಲ್ಲಿ ಮೆನ್ಷನ್ ಮಾಡ್ತೀರಾ ಎವ್ರಿ ಇಯರ್ 5% ಇನ್ಕ್ರೀಸ್ ಮಾಡ್ತೀವಿ ರೆಂಟು, 7%, 10% ಈ ತರ ಮೆನ್ಷನ್ ಮಾಡ್ತೀರಾ. ಅದರಲ್ಲಿ ಲಾಸ್ಟ್ ಇಯರ್ ಇಂದಾನೇ ಅರಿಯರ್ಸ್ ಅಪ್ಲೈ ಆಗ್ಬೇಕಿತ್ತು. ಡ್ಯೂ ಟು ಸಮಥಿಂಗ್ ಅವರು ಆ ರೆಂಟ್ ಅನ್ನ ಕೊಟ್ಟಿರ್ಲಿಲ್ಲ, ಬಟ್ ರೆಗ್ಯುಲರ್ ರೆಂಟ್ ಕೊಡ್ತಾ ಇದ್ದಾರೆ. ಅರಿಯರ್ಸ್ ಪಾರ್ಟ್ ಇದೆಯಲ್ಲ ಅದನ್ನ ಕೊಟ್ಟಿರ್ಲಿಲ್ಲ, ಅದನ್ನ ಲಮ್ಸಮ್ ಆಗಿ ಒಂದು ಅಮೌಂಟ್ ನ ಕೊಟ್ಟಿದ್ದಾರೆ. ಆ ತರ ಅರಿಯರ್ಸ್ ಏನ್ ಬರುತ್ತಲ್ವಾ, that amount should be added here. So after adding these two, you will get your income from house property. I hope idu nimge clear agide. This is very basic thing. Idu nimdu format and ide tharad questions e barutte. So ಹಂಗಂದ್ರೆ GAV ಕ್ಯಾಲ್ಕುಲೇಟ್ ಹೇಗೆ ಮಾಡೋದು? ಸೊ GAV ಕ್ಯಾಲ್ಕುಲೇಟ್ ಮಾಡೋದಕ್ಕೆ
there are steps. ಏನ್ ಸ್ಟೆಪ್ಸು? ಫಸ್ಟ್ we have to understand what are the things included in these steps. ಅದಾದ್ಮೇಲೆ ಯಾವ ತರ ಕಂಪೇರ್ ಮಾಡೋದು, ಯಾವ ತರ ಕನ್ಸಿಡರ್ ಮಾಡೋದು ಅಂತ we can see. See, calculation of GAV, gross annual value, ಅಂದ್ರೆ 3 steps ಬರುತ್ತೆ. ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ. ಈ ಅಮೌಂಟ್ಸ್ ನ ಕೊಟ್ಟಿರ್ತಾರೆ. ಮುನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಬೇಸ್ಡ್ ಆನ್ ಸರ್ವೆ, ಮುನ್ಸಿಪಲ್ ಕಾರ್ಪೊರೇಷನ್ ಏನು ಸರ್ವೆ ಮಾಡಿ ಈ ಏರಿಯಾದ ರೆಂಟ್ ಇಷ್ಟು ಅಂತ ಫಿಕ್ಸ್ ಮಾಡತ್ತಲ್ಲ, ದಾಟ್ ವ್ಯಾಲ್ಯೂ ಇಸ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಈಗ ನಾನು ಕೋರ್ಮಂಗ್ಲ ಅಲ್ಲಿ ರೆಂಟಿಗಿದ್ದೀನಿ, ಆ ನಿಯರ್ ಬೈ ಲೊಕ್ಯಾಲಿಟಿಯಲ್ಲಿ ಏನು ಒಂದು ರೆಂಟ್ ಇದೆ, ಎಲ್ರು ಏನು ಯೂಶುವಲ್ ಪೇ ಮಾಡ್ತಿದ್ದಾರೆ, ಸೊ ಆ ಫೇರ್ ರೆಂಟ್ ಏನಿದೆ ಬೇರೆಯವ್ರದ್ದು ಕಂಪೇರ್ ಮಾಡಿದ್ರೆ, ದಟ್ ಇಸ್ ಫೇರ್ ರೆಂಟಲ್ ವ್ಯಾಲ್ಯೂ. ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ, ನಾಟ್ ಕಮ್ಯುನಿಟಿ, ಲೊಕ್ಯಾಲಿಟಿಯಲ್ಲಿ ಏನು ಒಂದು ರೆಂಟ್ ಫಿಕ್ಸ್ ಆಗಿರುತ್ತೆ, ದಟ್ ಇಸ್ ಫೇರ್ ರೆಂಟಲ್ ವ್ಯಾಲ್ಯೂ. ಫಸ್ಟ್ ಸ್ಟೆಪ್ ಅಲ್ಲಿ ಇವೆರಡನ್ನು ಕಂಪೇರ್ ಮಾಡ್ತೀವಿ. ವಿಚ್ ಎವರ್ ಇಸ್ ಹೈಯರ್ ಅದನ್ನ ಕನ್ಸಿಡರ್ ಮಾಡ್ತೀವಿ. ಆ ಅಮೌಂಟ್ ಅನ್ನ ನಾವೇನ್ ಕರಿತೀವಿ, ನೋಷನಲ್ ರೆಂಟ್ ಆರ್ ನೋಷನಲ್ ರೆಂಟಲ್ ವ್ಯಾಲ್ಯೂ, NRV. ಓಕೆ, ಈ ನೋಷನಲ್ ರೆಂಟಲ್ ವ್ಯಾಲ್ಯೂ ಜೊತೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ರೆಂಟ್ ಇಸ್ ಅ ರೆಂಟ್ ಫಿಕ್ಸ್ಡ್ ಬೈ ದ ರೆಂಟ್ ಆಕ್ಟ್. ಇವೆರಡನ್ನು ಕನ್ಸಿಡರ್ ಮಾಡ್ತೀವಿ. ವಿಚ್ ಎವರ್ ಇಸ್ ಲೆಸ್ ಆ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಿ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಫಸ್ಟ್ ಕಂಪೇರ್ ಮಾಡಿ ಹೈಯರ್ ಕನ್ಸಿಡರ್ ಮಾಡಿದೀವಿ, ಬಂದಿದ್ದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೆಸ್ ಕನ್ಸಿಡರ್ ಮಾಡಿದೀವಿ. ಅದ್ ಬಂದಿದ್ದ ಆನ್ಸರ್ಗೆ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿದೀವಿ. ಈ ವ್ಯಾಲ್ಯೂಗೆ ಆಕ್ಚುಯಲ್ ರೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಆಕ್ಚುಯಲ್ ರೆಂಟ್, ರಿಮೆಂಬರ್, ಇಫ್ ವೇಕೆಂಟ್ ಇರ್ಲಿಲ್ಲ ಅಂದ್ರೆ ಯಾರು ರೆಂಟ್ ಕರೆಕ್ಟ್ ಆಗಿ ಕೊಡ್ತಾ ಬಂದಿದ್ದಾರೆ, 1 month ಮಿಸ್ ಮಾಡಿಲ್ಲ, ಅನ್ರಿಯಲೈಸ್ಡ್ ರೆಂಟ್ ಇಲ್ವೇ ಇಲ್ಲ ಅಂದ್ರೆ ಆಕ್ಚುಯಲ್ ರೆಂಟ್ ಅವ್ರು ಏನ್ ಪೇ ಮಾಡ್ತಿರ್ತಾರೆ, ದಟ್ ರೆಂಟ್ ಇಟ್ ಸೆಲ್ಫ್ ಈಸ್ ಆಕ್ಚುಯಲ್ ರೆಂಟ್. ಈಗ ಕೆಲವೊಮ್ಮೆ ಏನಾಗುತ್ತೆ, ಆಕ್ಚುಯಲ್ ರೆಂಟ್ ಪರ್ ಮಂತ್ 15,000 ಇದೆ, ಸೊ ಇಯರ್ಲಿ 1,80,000 ಆಗುತ್ತೆ. ಬಟ್ ಅದರಲ್ಲಿ 1 person 20,000 ಪೇ ಮಾಡಿಲ್ಲ, ದಟ್ ಇಸ್ ಅನ್ರಿಯಲೈಸ್ಡ್ ರೆಂಟ್. ಈ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಮೈನಸ್ ಮಾಡ್ತೀವಿ. ಆನ್ಯುವಲ್ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಮೈನಸ್ ಮಾಡ್ತೀವಿ. ಅನ್ರಿಯಲೈಸ್ಡ್ ರೆಂಟ್ ಆದ್ಮೇಲೆ ಏನಾದ್ರು ಕಾಮನ್ ಫೆಸಿಲಿಟೀಸ್ಗೆ ನೀವು ಪೇ ಮಾಡ್ತಿದ್ರೆ ಆ ಫೆಸಿಲಿಟಿ ಅಮೌಂಟ್ ಅನ್ನು ಲೆಸ್ ಮಾಡ್ತೀವಿ. ರೆಸ್ಟ್ ಏನ್ ಅಮೌಂಟ್ ಬರುತ್ತಲ್ಲ, ದಟ್ ಈಸ್ ಯುವರ್ ಆಕ್ಚುಯಲ್ ರೆಂಟ್. ಓಕೆ, ಆ ಆಕ್ಚುಯಲ್ ರೆಂಟ್ ಅಂಡ್ ದಿಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಏನ್ ಬಂದಿದೆ ಅದನ್ನ ಕಂಪೇರ್ ಮಾಡಿ ಅಗೈನ್ ವಿಚ್ ಎವರ್ ಇಸ್ ಹೈ ಅದನ್ನ ವಿ ಕನ್ಸಿಡರ್ ಆಸ್ GAV. ಓಕೆ, 3 ಸ್ಟೆಪ್ಸ್ ಇದೆ. ಅಗೈನ್ ವೆರಿ ಈಸಿ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಯಾವ್ದು ಹೈ ಇದೆ ಅದನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತಗೋತೀವಿ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡ್ತೀವಿ. ಅದರಲ್ಲಿ ಯಾವ್ದು ಲೆಸ್ ಇದೆ ಅದನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತಗೋತೀವಿ. ಅದರಲ್ಲಿ ಆಕ್ಚುಯಲ್ ರೆಂಟ್ ಕಂಪೇರ್ ಮಾಡ್ತೀವಿ. ಯಾವ್ದು ಹೈ ಇದೆ ಅದನ್ನ GAV ಅಂತ ಕರಿತೀವಿ. ಈಗ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕೊಟ್ಟಿರ್ಲಿಲ್ಲಪ್ಪ, ಇದನ್ನ ಇರ್ಲೇ ಇಲ್ಲ ಅಂದ್ರೆ ವೆರಿ ಈಸಿ ಫಾರ್ ಯು. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ, ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಮೂರನ್ನು ಕಂಪೇರ್ ಮಾಡ್ತೀರಾ. ಇಫ್ ಸ್ಟ್ಯಾಂಡರ್ಡ್ ರೆಂಟ್ ಇಸ್ ನಾಟ್ ಗಿವನ್, ಮೂರನ್ನು ಕಂಪೇರ್ ಮಾಡ್ತೀರಾ. ವಿಚ್ ಎವರ್ ಇಸ್ ಹೈಯರ್ ಕನ್ಸಿಡರ್, ದಟ್ ಇಸ್ ಯುವರ್ GAV. ವೈ? ಬಿಕಾಸ್ ಬೋತ್ ಆರ್ ಹೈಯರ್ ಇದೆ ಅಲ್ವಾ. ಸೊ ವಿಚ್ ಎವರ್ ಇಸ್ ಹೈಯರ್ ಅದೇ ನಿಮ್ಗೆ ಆನ್ಸರ್ ಬರುತ್ತೆ, ಸೇಮ್ ಸ್ಟೆಪ್ ಮಾಡ್ತಾ ಹೋದ್ರು ನೀವು. ಸೊ ಓನ್ಲಿ ಮುನ್ಸಿಪಲ್ ರೆಂಟಲ್, ಫೇರ್ ರೆಂಟಲ್ ಅಂಡ್ ಆಕ್ಚುಯಲ್ ರೆಂಟಲ್ ಕೊಟ್ಟಿದ್ರೆ ಮೂರನ್ನು ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯರ್ ಟೇಕ್ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಆರ್ ಕನ್ಸಿಡರ್ ಇಟ್ ಆಸ್ ಗ್ರಾಸ್ ರೆಂಟಲ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರೆ ಮೂರನ್ನು ಕಂಪೇರ್ ಮಾಡಬೇಕು, 3 ಸ್ಟೆಪ್ ಅನ್ನು ಕನ್ಸಿಡರ್ ಮಾಡಬೇಕು. ಫೈನ್. ಸೊ GAV ಬಂತು. GAV ಆದ್ಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಜೂನ್ ಟು ಆಗಸ್ಟ್ ನನ್ಗೆ ಯಾರು ಟೆನೆಂಟೇ ಇಲ್ಲ,
ಆಕ್ಚುಲಿ 10,000 ರೆಂಟ್ ಇದೆ ನಂದು ಮಂತ್ಲಿ, ಬಟ್ ಡ್ಯೂ ಟು ಹೀಸ್ ಟ್ರಾನ್ಸ್ಫರ್ ಆರ್ ಏನೋ ಚಿಲ್ಡ್ರನ್ದು ಎಜುಕೇಶನ್ ಪರ್ಪಸ್ ಏನೋ ಪ್ರಾಬ್ಲಮ್ ಆಯ್ತು, ಆ ಪರ್ಸನ್ ನನ್ನ ರೆಂಟೆಡ್ ಮನೆನ ಬಿಟ್ಟು ಬೇರೆ ಕಡೆ ಹೋದ. ಸೊ ಜೂನ್ ಇಂದ ಆಗಸ್ಟ್ ವರ್ಗೂ 3 months ವರ್ಗೂ ನಾನ್ ಹೌಸ್ ಯಾರಿಗೂ ರೆಂಟಿಗೆ ಕೊಟ್ಟಿಲ್ಲ, ನನ್ಗೆ ಆ ಬಾಡಿಗೆ ಬರ್ತಾ ಇಲ್ಲ, ರೆಂಟ್ ಬರ್ತಾ ಇಲ್ಲ, ವೆಕೆಂಟ್ ಇದೆ ಮನೆ. ಆ ತರ ಇದ್ರೆ ಏನ್ ಮಾಡ್ಬೇಕು? ಅವಾಗ್ಲೂ ನಾನು ಅಮೌಂಟೇ ಬಂದಿಲ್ಲ, ಇನ್ಕಮೇ ಬಂದಿಲ್ಲ, ಸ್ಟಿಲ್ ನಾನು ಕಟ್ಬೇಕಾ ಟ್ಯಾಕ್ಸ್ ಅನ್ನ? ಇಲ್ಲ. ಆ ತರ ಕೇಸ್ ಇದ್ರೆ ನಿಮ್ GAV ಬರುತ್ತಲ್ವಾ, GAV ಬಂದ್ಮೇಲೆ that GAV we call it as gross value or gross annual value before vacancy period. ಆಯ್ತಾ? ಈ ಅಮೌಂಟ್ ಬಂದ್ಮೇಲೆ ಇನ್ ಕೇಸ್ ಏನಾದ್ರು ವೆಕೆಂಟ್ ಇದ್ರೆ, ನನ್ ಮನೆ 2 monthsಗೆ 3 monthsಗೆ 4 monthsಗೆ ವೆಕೆಂಟ್ ಇದೆ ಲಾಸ್ಟ್ ಫೈನಾನ್ಷಿಯಲ್ ಪ್ರೀವಿಯಸ್ ಇಯರ್ ಅಲ್ಲಿ, ಸೊ ಆ ಅಮೌಂಟ್ ಅನ್ನ ಮೆನ್ಷನ್ ಮಾಡಿ ಲೆಸ್ ಮಾಡ್ಬೇಕು, ವೆಕೆನ್ಸಿ ಪೀರಿಯಡ್ ಲಾಸ್ ಅಂತ. ಅದನ್ನ ಡಿಡಕ್ಟ್ ಮಾಡಿದ್ಮೇಲೆ ನಿನ್ಗೆ ಏನ್ ಬರತ್ತಲ್ಲ, ನಿಮ್ಗೆ ಬರತ್ತಲ್ಲ, ದಟ್ ಈಸ್ ಯುವರ್ GAV. GAV calculation is very easy, right? Only comparing the amounts. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ನಮ್ಮ ಲಾಸ್ಟ್ ಚೆಕ್ ಮಾಡಿದ್ರೆ ದಿಸ್ ಥಿಂಗ್ ವಿ ಗಾಟ್, ರೈಟ್? GAV calculation ಹೆಂಗೆ? ಓನ್ಲಿ ಕಂಪೇರಿಂಗ್ ದೀಸ್ ಥಿಂಗ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಸೊ ಇಲ್ಲಿಗೆ ಇವತ್ತು ಇದನ್ನ ಎಂಡ್ ಮಾಡೋಣ. ದಿಸ್ ವಿಡಿಯೋ ವಿ ವಿಲ್ ಎಂಡ್. ನೆಕ್ಸ್ಟ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮೇನ್ಲಿ ಫಾರ್ ಪ್ರೀ ಕಂಪ್ಲೀಷನ್ ಪೀರಿಯಡ್ ಅದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಅದಾದ್ಮೇಲೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 1-2-3 ಕ್ವಶನ್ಸ್ ಅನ್ನ ಮಾಡಿ ದಿಸ್ ಚಾಪ್ಟರ್ ವಿ ವಿಲ್ ಎಂಡ್. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಆಸ್ಕ್. ಥ್ಯಾಂಕ್ ಯು.